ಇವತ್ ಬೇರೆ ನಾನ್ ನಿಮ್ಮನ್ನ ಆಫೀಸಿಗೆ ಬಿಟ್ಟು ಬರಕ್ ಹೋಗ್ತಾ ಇದ್ದೇನೆ. ಈ ಅಪ್ಶಕುನನ್ ನೋಡ್ಕೊಂಡು ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ರೀ, ನಮ್ಮ ಅಮ್ಮಂಗೆ ನಾನು ಒಬ್ಳೆ ಮಗಳು ಕಣ್ರಿ. ನನಗೇನು 10 ಜನ ಹೆಂಡ್ತಿರಿದ್ದಾರೆ, ನನಗೂ ಇರೋದು ನೀವು ಒಬ್ಳೆ ಹೆಂಡ್ತಿ ಕಣೆ. ಬೇಕು ಅಂದ್ರು ಈ ಸರ್ಸು ಗಂಡನ್ನ ಯಾರು ಮದುವೆ ಆಗೋಕ್ ಸಿದ್ಧ ಇಲ್ಲ. ನಿನ್ನ ನಾ ಕಳ್ಕೊಳ್ತೇನೆ ನೀ ಸರ್ಸು. ನೀನ್ ನನಗೆ ಎಷ್ಟು ಒಳ್ಳೆ ಹೆಂಡ್ತಿ ಅಲ್ವಾ. ಏನೇ ಸರ್ಸು, ನಿನ್ ಮುಖದ ಪೌಡ್ರಲ್ಲ ನಿನ್ ಕಣ್ಣೀರಿನ ಹೊಳೆನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲೇ. ಹೋಗು, ಕಣ್ಣು ಒರೆಸ್ಕೊಂಡು ಇನ್ನೊಂದ್ಸಲ ಮುಖ ತೊಳ್ಕೊಂಡು ಪೌಡ್ರ್ ಚೆನ್ನಾಗಿ ಹುಚ್ಕೊಂಡ್ ಬಾ. ಹೋಗು. ಅಲ್ಲ, ನನ್ ಕಣ್ಣಲ್ಲಿ ನೀರ್ ನೋಡಿದ ಕೂಡ್ಲೆ ನಿಮ್ ಹೃದಯದ ಮೂಲೆಯಲ್ಲಿರೋ ಪ್ರೀತಿನು ಗುಡ್ಡೆ ಹಾಕ್ಬಿಡ್ತೀರಲ್ರಿ. ನೀವ್ ತುಂಬಾ ಒಳ್ಳೆ ಗಂಡ ಕಣ್ರಿ ನಂಗೆ. ಇದೇನಿದು, ಭಾರಿ ಒಳ್ಳೆ ಮೂಡ್ನಲ್ಲಿದ್ದಾಳಲ್ಲ ಸರ್ಸು. ಅಂದ್ರೆ ಇವಳು ಮೂಡ್ಗು ಆಫೀಸಲ್ಲಿ ನಮ್ಮ ಬಾಸ್ ಮೂಡ್ಗು ಸದಾ ವಿರುದ್ಧ ಇದ್ದ ಹಾಗಿರುತ್ತೆ. ಇವಳು ಮೂಡ್ ಸರಿಯಾಗಿದ್ರೆ ಆಫೀಸ್ನಲ್ಲಿ ನಮ್ಮ ಬಾಸ್ ಮೂಡ್ ಸರಿಯಾಗಿರಲ್ಲ, ಆಫೀಸಲ್ಲಿ ನಮ್ಮ ಬಾಸ್ ಮೂಡ್ ಸರಿಯಾಗಿದ್ರೆ ಮನೇಲಿ ಇವಳು ಮೂಡ್ ಸರಿಯಾಗಿರಲ್ಲ. ಏನ್ರಿ ಒಬ್ರೇ ಮಾತಾಡ್ತಿದ್ದೀರಾ? ಮತ್ತೆ ನಿನ್ ಮೂಡು ನಮ್ಮ ಬಾಸ್ ಮೂಡು ಎರಡೂ ಚೆನ್ನಾಗಿದ್ರೆ ನನ್ನ ಮೂಡು ಚೆನ್ನಾಗಿರುತ್ತೆ ಕಣೆ. ಸರಿ ಸರಿ ನಡೀರಿ. ರೀ ಬಾ ರತಿ, ನಿನ್ನೆ ಯಾಕ್ರಿ ಆಫೀಸಿಗೆ ಬರ್ಲಿಲ್ಲ? ರೀ ಗೌಡ್ರೆ, ನನ್ನ ಹೆಸರು ಭಾರತಿ ಅಲ್ಲ ಭಾರತಿ ಅಂತ ಸರಿಯಾಗಿ